ಕಾಗೆ ಎಲ್ಲ ತೂತು ಮಾಡ್ತದೆ, ಕಾಣಲಿಲ್ಲ ಅಂತ ಕಾಣಿಸ್ತದೆ. ಆದರೆ ರೇರ್ ನಮ್ಮ ಗಣೇಶ ಇದೆಲ್ಲೇ ನನಗೆ ನನಗೆ ಇದು ರಾಮಫಲ ಅಂತ ಹೇಳ್ತಾರೆ ಕೆಲವರು ಸೀತಾಫಲ ಅಂತ ಹೇಳ್ತಾರೆ. ನಾನು ಈ ಹಣ್ಣನ್ನು ಉಂಟಲ್ಲ, ನನಗೆ ಸ್ಪೂನಲ್ಲಿ ತಿನ್ನಲಿಕ್ಕೆ ಇಷ್ಟ. ಕಾಡು ಎಲ್ಲ ಕಡೆ ಕೂಡ ಆಗ್ತದೆ ಕಾಡು ಗಿಡ. ಮತ್ತೇನು ಗೊತ್ತುಂಟಾ, ಅದರಲ್ಲಿ ಹೂ ಹಾಗೆ ಬಿದ್ದು ಹೋದ್ಮೇಲೆ ತಿಂದು ಹೋಗ್ತದೆ. ಇದು ತಿಂದರೆ ಬಾಯೆಲ್ಲ ನೇರಳೆ ಕಲರ್ ಆಗ್ತದೆ. ಯಾರೆಲ್ಲ ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಆಯಿತಾ. ಹಲೋ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸರಿ ನೋಡ್ತಾ ಇದ್ದೀರಾ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರೋ ಬೆಲ್ ಐಕನ್ ಒತ್ತಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ತಪ್ಪಿ ನಿನ್ನೆ ಇರಲೇ ಇಲ್ಲ ಮನೆಯಲ್ಲಿ. ತಪ್ಪಿ ದೂರ ಹೋಗಿದ್ದಿ. ಓಯ್ ತಪ್ಪಿ, ಓಯ್ ತಪ್ಪಿ. ಬೆಳಗಿದ ಕೆಲಸ ಎಲ್ಲ ಆಯಿತು. ಅಂದರೆ ಬಜಾ ಒಂದು ತರಲಿಕ್ಕಿತ್ತು, ನಿನ್ನೆ ಹಾಗೆ ಇವತ್ತು ಕೂಡ 3 ಕಟ್ಟ ತರಲಿಕ್ಕಿತ್ತು. ಬಜಾವಿದ್ದು ಕೆಲಸ ಬೆಳಗ್ಗೆನೇ ಕಂಪ್ಲೀಟ್ ಮಾಡ್ಕೊಳ್ಬೇಕು, ಇಲ್ಲ ಅಂತ ಹೇಳಿದರೆ ಅದು ಮಧ್ಯಾಹ್ನ ಮೇಲಿಂದ ಪೆಂಡಿಂಗ್ ಇಡಲಿಕ್ಕೆಲ್ಲ ಆಗೋದಿಲ್ಲ. ಅದೊಮ್ಮೆ ರಾಶಿ ಮಾಡಿದ ಮೇಲೆ ಕಟ್ಟಿ ತರಲೇಬೇಕು. ಅದು ಬಿಸಿಲು ಬಿದ್ದ ಮೇಲೆ ಉಂಟಲ್ಲ ಗಟ್ಟಿಯಾಗಲಿಕ್ಕೆ ಶುರುವಾಗ್ತದೆ. ಗಟ್ಟಿಯಾದರೆ ಮತ್ತೆ ಅದನ್ನು ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗೆ 3 ಕಟ್ಟ ನಾನು ಅಪ್ಪ ಡೈರಿಯಿಂದ ಬರೋಷ್ಟರಲ್ಲಿ ಅಪ್ಪ 2 ಕಟ್ಟಕ್ಕೆ ರಾಶಿ ಮಾಡಿಟ್ಟಿದ್ರು. ಮತ್ತು ನಾನು ಬಂದ ಮೇಲಿಂದ 2 ಕಟ್ಟ ಕಟ್ಟಿ ಇನ್ನೊಂದು ಕಟ್ಟಕ್ಕೆ ರಾಶಿ ಮಾಡಿ ಕಟ್ಟಿ ತಗೊಂಡು ಬಂದು ಈಗ ತಿಂಡಿ ತಿಂದು ದನಗಳಿಗೆ ಕುಡಿಲಿಕ್ಕೆಲ್ಲ ಕೊಟ್ಟಾಯಿತು. ಇನ್ನು ಅವರನ್ನೊಂದು ಹೊರಗೆ ಬಿಡಲಿಕ್ಕೆ. ಏನಂತ ಹೇಳಿದರೆ ಅಲ್ಲಿ ಹೊರಗಡೆ ಬೇಕಾದಷ್ಟು ಹುಲ್ಲು ಸಿಗೋದಿಲ್ಲ, ಆದರೆ ಸಹ ಹೊರಗಡೆ ಗಾಳಿ ಬೀಸ್ತದೆ, ಮತ್ತು ಸ್ವಲ್ಪ ನೆರಳಲ್ಲಿ ಕಟ್ಟಲಿಕ್ಕೆ ಕೂರಲಿಕ್ಕೆ ಆಗ್ತದೆ. ಮತ್ತು ಅವರಿಗೆ ಬೇಕಾದಾಗ ಹೋಗಿ ನೀರು ಕುಡಿದು ಬರಲಿಕ್ಕೆ ಆಗ್ತದೆ ಹೊಳೆಯಿಂದ ಅಂಥೇಳಿ ಈಗ ಹೊರಗಡೆ ಬಿಡೋದು. ಹಟ್ಟಿಯಲ್ಲೇ ಕಟ್ಟಿ ಹಾಕಿದರೆ ಕರೀಲಿಕ್ಕೆ ಶುರು ಮಾಡ್ತಾರೆ, ಹೊರಗೆ ಹೋಗಿ ಹೋಗಿ ಅಭ್ಯಾಸ ಆದ್ದರಿಂದ. ಹಾಗೇನು ಅವರನ್ನೊಂದು ಬಿಡುವ. ಇವರನ್ನು ಬಿಟ್ಟಾಯಿತು. ಅಪ್ಪ ಇವತ್ತು ಬಂದಿದ್ರು ನನ್ನೊಟ್ಟಿಗೆ. ಹಾಗೆ ನನಗೆ ಇಷ್ಟು ದೂರ ಕರ್ಕೊಂಡು ಬರಲಿಕ್ಕಾಯಿತು. ನನಗೆ ಒಬ್ಬಳೇ ಅಂತ ಆದರೆ ಉಂಟಲ್ಲ, ಮನೆ ಹತ್ತಿರವೇ ಕಟ್ಟಿ ಹಾಕೋದು ನನಗೆ ಕಷ್ಟ ಆಗ್ತದೆ, ಕರ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಮೊನ್ನೆ ಎಲ್ಲ ಡೈಲಿ ವ್ಲಾಗ್ ಇರಲಿಲ್ಲ ನನಗೆ. ಎಂತಾದರೂ ತುಂಬ ಹುಷಾರಿಲ್ಲ ಅಂತಾದರೆ ನಾನು ವ್ಲಾಗ್ ಮಾಡೋದಿಲ್ಲ, ಸ್ವಲ್ಪ ರೆಸ್ಟ್ ಮಾಡ್ತೇನೆ. ಇಲ್ಲ ಅಂತ ಹೇಳಿದರೆ ವರ್ಕೆಲ್ಲ ಪೆಂಡಿಂಗೆಲ್ಲ ಇಡ್ತೇನೆ. ಹಾಗೆ ವ್ಲಾಗ್ ಸಹ ಮಾಡೋದಿಲ್ಲ ನಾನು. ರೆಸ್ಟ್ ತಗೊಳ್ಳೋದ್ರನ್ನು ಎಂತ ವ್ಲಾಗ್ ಮಾಡೋದಲ್ಲ, ಅದಕ್ಕೋಸ್ಕರ ವ್ಲಾಗ್ ಮಾಡಲಿಲ್ಲ. ಹೆಲ್ತ್ ಇಶ್ಯೂಸ್ ಇದ್ದರೆ ನಾನು ವ್ಲಾಗೇ ಮಾಡೋದಿಲ್ಲ. ಹಾಗೆ ನಿನ್ನೆಗೆಲ್ಲ ಸರಿ ಆಯಿತು. ಮತ್ತು ನಿನ್ನೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಕಮೆಂಟ್ ಇತ್ತು ಹಾಗೆ ಹೇಳಿದ್ದು. ಇಲ್ಲ ಅಂತೇಳಿದರೆ ಯಾಕೆ ಅದು ಸಹ ಒಂದು ಸಿಂಪದಿ ತಗೊಳ್ಳೋದು ಅಂತ ಹೇಳೋದಿಲ್ಲ ನಾನು. ಇಲ್ಲಾಂದರೆ ಹೇಳ್ಬೋದು. ಮೊದಲೆಲ್ಲ ನಾನು ಹೇಳ್ತಿದ್ದೆ ನಂಗೆ ಹುಷಾರಿಲ್ಲ, ಹಾಗೆ ಆಗ್ತಾ ಉಂಟು ಹೀಗೆ ಆಗ್ತಾ ಉಂಟು ಅಂತ. ಈಗ ಒಂದು ಸ್ವಲ್ಪ ಅದರ ಬಗ್ಗೆ ಎಲ್ಲ ಬೇಡ ಅಂತ. ನಾವು ಪ್ರಾಯ ಆಗ್ತಾ ಹೋದ ಹಾಗೆ ಸ್ವಲ್ಪ ಮೆಚುರಿಟಿ ಇರಬೇಕಲ್ಲ, ಹಾಗೆ ನಮ್ಮ ಮನೆಯಲ್ಲಿ ಏನಂದರೆ ಈ ವರ್ಷದ ಮೊದಲು ಇದು ಪೈನಾಪಲ್ ಆಗಿದೆ, ಅನನಾಸು. ಇದು ನೋಡಿ ಅಂತೆ. ಮೊನ್ನೆ ಗಣಿಯವರು ಕೇಳಿದ್ರು, ಇವಾಗ ಹಣ್ಣು ಕೂಡ ಆಗಿದೆ ಇದು. ಇನ್ನು ಹೀಗೆ ಬಿಟ್ಟರೆ ಅದು ಕಾಗೆ ಎಲ್ಲ ಹಿಡಿತದೆ. ಅದು ಕಾಗೆ ಎಲ್ಲ ತೂತು ಮಾಡ್ತದೆ, ಕಾಣಲಿಲ್ಲ ಅಂತ ಕಾಣಿಸ್ತದೆ. ಆದರೆ ರೇರ್ ನಮ್ಮ ಮನೆಯಲ್ಲಿ ಹಾಗೆ ಕಾಗೆ ತೂತು ಮಾಡೋದು ಅಂತೆಲ್ಲ. ಬೇರೆ ಯಾವ ಪಕ್ಷಿ ಎಲ್ಲ ತೂತು ಮಾಡೋದು ಅಂತ. ಇದು ತುಂಬ ಸ್ವೀಟ್. ಇದು ಈಗಲೇ ಎಂಥ ಪರಿಮಳ ಬರ್ತುಂಟು, ಒಳ್ಳೆ ಪರಿಮಳ ಉಂಟು. ಆದರೆ ಹೇಳುವ, ಅವರು ಕೊಯ್ಯುವ ಅಂತ ಹೇಳುವ, ಅವ್ರು ಎಂತ ಹೇಳ್ತಾರೆ ನೋಡುವ. ಬಾಬಾ
ಗಣೇಶ ಅಂದೆ ಇದಳೆ ತಿಳಕೋದು ನನಗೆ ಗೊತ್ತಿತ್ತು ಅವರು ಬರೋದೇ ನಾನು ಇಂಥ ಸಹ ತಿನ್ನೋ ಹಾಗೆ ಇಲ್ಲ ಅಂತ ಮನೆಯಲ್ಲಿ ಗಣಿ ಬರಲೇಬೇಕು ಅಪ್ಪನಿಗೆ ನನಗೆ ಗೊತ್ತಿತ್ತು ಅವ್ರು ಹಾಗೆ ಹೇಳ್ತಾರೆ, ಅದಕ್ಕೆ ನಾವು ವ್ಲಾಗ್ ಮಾಡಿದ್ದು. ಇವತ್ತು ಸ್ವಲ್ಪ ಬಸಳೆ ಸಾಂಬಾರು ಮಾಡುವ ಅಂತ, ಯಾಕಂದರೆ ಸುಮಾರು ಸಮಯ ಆಯಿತು ಮಾಡದೆ. ಮತ್ತೇನೆಂದರೆ ಒಂದು ಸ್ವಲ್ಪ ಬೆಂಡೆಕಾಯಿ ಉಂಟು, ಅದಕ್ಕೆ ಮ್ಯಾಚ್ ಆಗಲಿಕ್ಕೆ ಎಂತಾದರೂ ಬೇರೆ ತರಕಾರಿ ಬೇಕಿತ್ತು. ಆಗಲೇ ಬೆಂಡೆಕಾಯಿ ಕೊಯ್ದಿಟ್ಟು ಹೋಗಿದ್ದೇನೆ. ಈ ಸಲ ಬೆಂಡೆಕಾಯಿ ಸುಮಾರು ಗಿಡ ಆಗಲಿಲ್ಲ ನಮ್ಮ ಮನೆಯಲ್ಲಿ, ಅದು ರೋಗ ಎಂತಂತ ಗೊತ್ತಿಲ್ಲ, ಒಳ್ಳೆಯದು ಕೂಡ ಆಗಲಿಲ್ಲ. ಇರೋ ಬೆಂಡೆಕಾಯಿ ಕೆಲವೆಲ್ಲ ಬೆಳೆದಿದೆ, ಹಾಗೆ ಅಪ್ಪ ಎಲ್ಲ ಕೊಯ್ಯಿ ಅಂತ ಹೇಳಿದ್ರು, ಹಾಗೆ ಬಂದೆ ನಾನು. ಇಷ್ಟು ಸಾಕು, ಇಬ್ಬರಲ್ಲ, ನಮಗೆ 2 ಹೊತ್ತಿಗೆ, ಅಂದರೆ ಒಮ್ಮೆ ಮಧ್ಯಾಹ್ನಕ್ಕೆ ಇನ್ನೊಂಚೂರು ರಾತ್ರಿಗೆ. ಇದರಲ್ಲಿ ಒಂದು ಹೂ ಬರ್ತದೆ, ಅದನ್ನು ರಿಮೂವ್ ಮಾಡಬೇಕು ಸಾಂಬಾರು ಮಾಡುವಾಗ. ಹಾಗೆ ತೊಳ್ಕೊಂಡೆಲ್ಲ ಆಯಿತು, ಇನ್ನು ಹೋಗುವ. ಇದು ನೋಡಿ, ರಾಮಫಲ ಅಂತ ಹೇಳ್ತಾರೆ ಕೆಲವರು ಸೀತಾಫಲ ಅಂತ ಹೇಳ್ತಾರೆ. ನಾನು ಸೀತಾಫಲ ಅಂತಲೇ ಹೇಳೋದು. ಇದು ಈ ವರ್ಷದ್ದು 2ನೇದು. ಮೊದಲಿದು ಐ ಥಿಂಕ್ ಲಾಸ್ಟ್ ಮಂತ್ ಸಿಕ್ಕಿತ್ತು. ಇದು ಕೊಯ್ದಾಗ ಭಾಗ ಆಗಿತ್ತು, ಹಾಗೆ ಬೇಗ ಹಣ್ಣಾಯಿತು. ಮತ್ತು ಇದನ್ನು ಗಣ್ಯರಿಗೆ ತೆಗೆದಿಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಹಾಳಾಗ್ತದೆ. ಅವ್ರು ಬರೋದು ಇನ್ನು ಶುಕ್ರವಾರ, ಹಾಗೆ ಈಗ ಇದನ್ನು ನಾನೇ ತಿನ್ನೋದು. ಮತ್ತು ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಇದು ಅಂತ ಹೇಳಿದರೆ. ನನಗೆ ಅಂದರೆ ಅದು ಚಿಕ್ಕ ಇರುವಾಗಿಂದ ಸಹ ಇದಂದರೆ ಆಸೆ ಆಯಿತಾ. ಕ್ಲಾಸಲ್ಲಿ ಯಾರ್ದಾದ್ರೂ ಮನೇಲಿ ಆದರೆ ಅವ್ರ ಹತ್ರ ತರಲಿಕ್ಕೆ ಹೇಳ್ತಿದ್ದೆ, ನನಗೆ ಅಕ್ಕು ತರ್ತಾಯಿದ್ಲು. ಅದು ಅವರು ತರುವಾಗ ಭಾಗ ಎಲ್ಲ ಆಗಿ ಪಚಿ ಪಿಚಿ ಆಗ್ತಿತ್ತು. ಬಟ್ ಇವಾಗ ಮನೆಯಲ್ಲೇ ಆಗ್ತದೆ. ನನಗೆ ಈ ಹಣ್ಣನ್ನು ಉಂಟಲ್ಲ ಸ್ಪೂನಲ್ಲಿ ತಿಂದೇ ಅಭ್ಯಾಸ. ಸ್ಪೂನಲ್ಲಿ ತಿಂದರೆ ನೋಡಿ ಈ ಥರ ಕ್ಲೀನಾಗಿ ತಿನ್ನಲಿಕ್ಕಾಗ್ತದೆ. ಬರೀ ಕೈಯಲ್ಲಿ ತಿಂದರೆ ಉಂಟಲ್ಲ ಅದು ಎಂಥದೋ ಚೆಂದ ಆಗೋದಿಲ್ಲ. ಇದರದ್ದು ಸಿಪ್ಪೆ ನೋಡಿ ಲಾಸ್ಟಿಗೆ ಎಷ್ಟು ಚೆಂದ ನೀಟ್ ಮಾಡಿರ್ತೇನೆ ಅಂತ. ಮತ್ತು ಅದು ಬೀಜ ಕೂಡ ಅಷ್ಟೇ ಎಷ್ಟು ನೀಟಾಗಿ ತೆಗಿಬೇಕು, ಇಲ್ಲ ಅಂತ ಯಾರಾದರೂ ಅರ್ಧಂಬರ್ಧ ತಿಂದು ಹಾಕ್ತಾರಲ್ಲ. ನನ್ನ ಅಪ್ಪ ಅದು ಹೀಗೆ ಅದರ ಮೇಲೆ ಅದರ ಲೇಯರ್ ಇರ್ತದೆ, ಆಗ ನನಗೆ ಕೋಪ ಬರೋದು. ಸರಿ ತಿನ್ನಲಿಕ್ಕೂ ಬರೋದಿಲ್ಲ ಅಂತಂದರೆ ಹಣ್ಣು ವೇಸ್ಟ್ ಮಾಡಿದ್ರಿ ಇಂಥ ಚಿಕ್ಕಿರುವಾಗಿಂದ ಸಹ. ಹೀಗೆ ನೀಟ್ ತಿನ್ನಬೇಕು, ಇದು ಸಹ ಹೀಗೆ ನೀಟ್ ಇರಬೇಕು. ಚಾ ಎಲ್ಲ ಕುಡಿದು ನಾನು ದನಗಳನ್ನು ಹುಡ್ಕೊಂಡು ಬಂದದ್ದು. ಅಪ್ಪ ಆಗಲೇ ಬಿಟ್ಟಿದ್ರು, ಏನಂದರೆ ಅವ್ರು ಹೊಳೆಗೆ ನೀರು ಕುಡಿಲಿಕ್ಕೆ ಬಂದದ್ದು. ನೀರು ಕುಡ್ದಾಗಿ ಇನ್ನೊಂದು ಸೈಡಿಗೆ ಹೋಗಲಿಕ್ಕೆ ರೆಡಿಯಾಗಿದ್ದರು. ಅಂದರೆ ಸಾಧಾರಣ ಹೋಗಿ ಆಗಿತ್ತು, ನಾನು ಕರ್ಕೊಂಡು ಬಂದು ಇಲ್ಲಿ ಹೊಳೆಗೆ ಮತ್ತೆ ಬಿಟ್ಟೆ. ಈಗ ಅಪ್ಪ ಬಂದರು, ಹಾಗೆ ಅವರು ಕರ್ಕೊಂಡು ಬರ್ಬೋದು. ನನಗೆ ಫುಲ್ ಮಾಡಲಿಕ್ಕೆ ಉಂಟಲ್ಲ, ಫುಲ್ ಮಾಡಿ ಹೋಗುವ. ಇಲ್ಲ ಅಂತ ಹೇಳಿದರೆ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಮನೆಗೆ ತಲುಪಿಸುವಷ್ಟರಲ್ಲಿ ಲೇಟ್ ಆಗ್ತದೆ. ಲೇಟ್ ಆದರೆ ಹುಲ್ಲು ಮಾಡೋದು ಲೇಟ್ ಆಗ್ತದೆ. ಹುಲ್ಲಾಯಿತು. ನಾನು ಹುಲ್ಲು ಮಾಡುವಾಗ ಒಂದು ಗಿಡ ನೋಡಿದ್ದೆ, ಇಲ್ಲಿ ನೋಡಿ ಅಂತೆ. ಇದು ಈ ಹೂ ನೀವು ನೋಡಿರ್ಬೋದು, ಎಲ್ಲ ಕಡೆ ಆಗ್ತಾ ಇರ್ತದೆ. ಈಗ ನರ್ಸರಿಯಲ್ಲಿ ಇದನ್ನು ಕಸಿ ಕಟ್ಟಿ ಗಿಡ ಸಹ ಸೇಲ್ ಮಾಡ್ತಾರೆ. ನನ್ನ ಪುಚ್ಚಕ್ಕ ಕೊಂಡೋಗಿದ್ದು, ಇದರಿಂದ ಚೂರು ಡಿಫ್ರೆಂಟ್ ಉಂಟು. ಅದು ಕಸಿ ಕಟ್ಟಿ ಬೇರೆ ಥರ ಬರ್ತದೆ. ಇದು ಕಾಡು, ಎಲ್ಲ ಕಡೆ ಕೂಡ ಆಗ್ತದೆ ಕಾಡು ಗಿಡ. ಮತ್ತೇನು ಗೊತ್ತುಂಟ, ಅದರಲ್ಲಿ ಹೂ ಹಾಗೆ ಬಿದ್ದು ಹೋದ್ಮೇಲೆ ಈ ಥರ ಕಾಯಿ ಉಳಿತದೆ. ಈ ಕಾಯಿ ಹಣ್ಣಾಗಿ ತಿನ್ನಲಿಕ್ಕೆ ಆಗ್ತದೆ, ಆಯಿತಾ. ಅದು ಒಂದು ಕಂಡಿತು ನನಗೆ. ಸೊ ಇಲ್ಲಿಂಟಪ್ಪ ಅದು, ಹಾಂ ಇಕೊಳ್ಳಿ, ಇದು ಈ ಥರ ಉಂಟು ನೋಡಿ. ಇದು ತಿನ್ನಲಿಕ್ಕಾಗ್ತದೆ. ನಾವು ಪ್ರೈಮರಿಯೆಲ್ಲ ಇರುವಾಗ ತಿಂತಿದ್ವಿ. ಅಂದರೆ ಇದು ರೇರ್ ಸಿಗೋದು, ಬಿದ್ದು ಹೋಗ್ತದೆ, ಇಲ್ಲಾಂದರೆ ಹಕ್ಕಿಗಳೆಲ್ಲ ತಿಂದು ಹೋಗ್ತದೆ. ಇದು ತಿಂದರೆ ಬಾಯೆಲ್ಲ ನೇರಳೆ ಕಲರ್ ಆಗ್ತದೆ. ಯಾರೆಲ್ಲ ತಿಂದಿದ್ದೀರಾ ಅಂತ ನನಗೆ ಕಮೆಂಟಲ್ಲಿ ಹೇಳಿ, ಆಯಿತಾ. ರಿಂಗಿ